ಒಬ್ಬ ವ್ಯಕ್ತಿಯ ಜೀವನವನ್ನು ಹಾಳು ಮಾಡಲು ದೊಡ್ಡ ಶತ್ರು ಬೇಕಾಗಿಲ್ಲ. ಅವನದೇ ಕೆಲವು ಚಿಕ್ಕ ಅಭ್ಯಾಸಗಳು ಸಾಕು. ಪ್ರತಿದಿನ ಮಾಡುತ್ತಿರುವ ಕೆಲವು ಕೆಲಸಗಳು ನಿಧಾನವಾಗಿ ನಿಮ್ಮ ಕನಸುಗಳನ್ನು, ಹಣವನ್ನು, ಆರೋಗ್ಯವನ್ನು, ಸಂಬಂಧಗಳನ್ನು ಮತ್ತು ಆತ್ಮವಿಶ್ವಾಸವನ್ನು ಕಸಿದುಕೊಳ್ಳುತ್ತವೆ. ಅತ್ಯಂತ ಆಶ್ಚರ್ಯದ ವಿಷಯ ಏನೆಂದರೆ 99% ಜನರಿಗೆ ಅವರು ತಮ್ಮ ಜೀವನವನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂಬುದೇ ಗೊತ್ತಿರುವುದಿಲ್ಲ. ಈ ವಿಡಿಯೋದಲ್ಲಿ ಜೀವನವನ್ನು ನಾಶ ಮಾಡುವ 10 ಅಪಾಯಕಾರಿ ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ 10ರಲ್ಲಿ ಒಂದಾದರೂ ನಿಮ್ಮಲ್ಲಿದ್ದರೆ ಹಿಂದೆ ಬದಲಾಯಿಸಿ. ಯಾಕೆಂದರೆ ಅಭ್ಯಾಸಗಳು ಮೊದಲು ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತವೆ ಅಥವಾ ಸಂಪೂರ್ಣವಾಗಿ ಹಾಳು ಮಾಡುತ್ತವೆ. ಅಭ್ಯಾಸ 1, ಯಾವಾಗಲೂ ಕೆಲಸವನ್ನು ಮುಂದೂಡುವುದು. ಪ್ರಿಕ್ರಾಸ್ಟಿನೇಷನ್. ನಾಳೆ ಮಾಡ್ತೀನಿ, ಮುಂದಿನ ವಾರ ಶುರು ಮಾಡ್ತೀನಿ, ಸರಿಯಾದ ಸಮಯ ಬಂದ ಮೇಲೆ ಮಾಡ್ತೀನಿ. ಈ 3 ಮಾತುಗಳು ಸಾವಿರಾರು ಜನರ ಜೀವನವನ್ನು ಹಾಳು ಮಾಡಿವೆ. ಒಮ್ಮೆ ಊಹಿಸಿ, ಒಬ್ಬ ವಿದ್ಯಾರ್ಥಿ ಪ್ರತಿದಿನ ಕೇವಲ 1 ಗಂಟೆ ಓದಿದ್ದರೆ 1 ವರ್ಷದಲ್ಲಿ ಅವನು ಎಲ್ಲಿರುತ್ತಿದ್ದ? ಆದರೆ ಅವನು ಪ್ರತಿದಿನ ನಾಳೆ ಎಂದು ಮುಂದೂಡಿದ. ಕೊನೆಗೆ ಪರೀಕ್ಷೆ ಬಂದಾಗ ಒತ್ತಡ, ಭಯ, ವಿಫಲತೆ. ಜೀವನದಲ್ಲೂ ಇದೇ ಆಗುತ್ತದೆ. ಬಿಸ್ನೆಸ್ ಶುರು ಮಾಡಬೇಕು, ಜಿಮ್ ಹೋಗಬೇಕು, ಹೊಸ ಸ್ಕಿಲ್ ಕಲಿಯಬೇಕು, ಆದರೆ ಎಲ್ಲವನ್ನು ನಾಳೆಗೆ ಹಾಕುತ್ತೇವೆ. ಆ ನಾಳೆ ಎಂದಿಗೂ ಬರುವುದಿಲ್ಲ. ಬುದ್ಧನು ಹೇಳುತ್ತಾನೆ, ಈ ಕ್ಷಣವೇ ನನ್ನ ಜೀವನ. ನಾಳೆ ಎನ್ನುವುದು ಕೇವಲ ಒಂದು ಕಲ್ಪನೆ. 1 ದಿನ, 2 ದಿನ, 1 ತಿಂಗಳು, 1 ವರ್ಷ, ಕೊನೆಗೆ ಒಂದು ಜೀವನವೇ ಕಳೆದು ಹೋಗುತ್ತದೆ. ಯಶಸ್ವಿಗಳು ಪರ್ಫೆಕ್ಟ್ ಆಗಿ ಕಾಯುವುದಿಲ್ಲ, ಅವರು ಇವತ್ತೇ ಆರಂಭಿಸುತ್ತಾರೆ. ಅಭ್ಯಾಸ 2, ಅತಿಯಾಗಿ ಯೋಚಿಸುವುದು. ಓವರ್ ಥಿಂಕಿಂಗ್. ಒಂದು ಸಮಸ್ಯೆ ಬಂದರೆ ಸಾಮಾನ್ಯ ವ್ಯಕ್ತಿ ಪರಿಹಾರ ಹುಡುಕುತ್ತಾರೆ, ಆದರೆ ಓವರ್ ಥಿಂಕ್ ಮಾಡುವವರು ಸಮಸ್ಯೆಯನ್ನು 3 ಬಾರಿ ಯೋಚನೆ ಮಾಡುತ್ತಾರೆ. ಏನಾದರೂ ತಪ್ಪಾದರೆ ಜನರು ಏನು ಹೇಳುತ್ತಾರೆ, ನಾನು ಸೋತರೆ? ಈ ಪ್ರಶ್ನೆಗಳೇ ಜೀವನವನ್ನು ನಿಲ್ಲಿಸುತ್ತವೆ. ಒಬ್ಬ ವ್ಯಕ್ತಿ ಸೇತುವೆ ದಾಟುವ ಮುಂಚೆ ಅದು ಮುರಿದು ಬೀಳಬಹುದು ಎಂದು ಊಹಿಸುತ್ತಿದ್ದ. ಕೊನೆಗೆ ಅವನು ಸೇತುವೆಯನ್ನು ದಾಟಲಿಲ್ಲ. ನಮ್ಮ ಜೀವನದಲ್ಲಿ ಇದೇ ಆಗುತ್ತದೆ. ನಾವು ಭಯದಿಂದ ಬದುಕುವುದನ್ನು ಮರೆತುಬಿಡುತ್ತೇವೆ. ನಕ್ಷತ್ರ ಚಿಹ್ನೆ ಯೋಚಿಸುವುದರಿಂದ ಸಮಸ್ಯೆ ಕಡಿಮೆಯಾಗುವುದಿಲ್ಲ, ಕ್ರಿಯೆಯಿಂದ ಮಾತ್ರ ಕಡಿಮೆಯಾಗುತ್ತದೆ. ನಕ್ಷತ್ರ ಚಿಹ್ನೆ. ಅಭ್ಯಾಸವನ್ನು ಇಂದು ನಮ್ಮ ಕೈಯಲ್ಲಿ ಇರುವ ದೊಡ್ಡ ಕಳ್ಳ ಮೊಬೈಲ್. ಕೇವಲ 5 ನಿಮಿಷ ಎಂದು ಇನ್ಸ್ಟಾಗ್ರಾಮ್ ತೆರೆದರೆ 1 ಗಂಟೆ ಕಳೆದು ಹೋಗುತ್ತದೆ. ಯೂಟ್ಯೂಬ್ ಶಾರ್ಟ್ಸ್, ಫೇಸ್ಬುಕ್ ರೀಲ್ಸ್, ಇಂಟರ್ನೆಟ್ ಸ್ಕ್ರಾಲ್ ಇವು ಸಮಯವನ್ನು ಮಾತ್ರವಲ್ಲ, ನಿಮ್ಮ ಗಮನವನ್ನು ತೆಗೆಯುತ್ತವೆ. 1 ವರ್ಷದಲ್ಲಿ ಪ್ರತಿದಿನ 3 ಗಂಟೆ ವ್ಯರ್ಥ ಮಾಡಿದರೆ ಸುಮಾರು 1,000 ಗಂಟೆಗಳು ಕಳೆದು ಹೋಗುತ್ತವೆ. ಆ ಸಮಯದಲ್ಲಿ 1 ಭಾಷೆ ಕಲಿಯಬಹುದಿತ್ತು, 1 ಬಿಸ್ನೆಸ್ ಕಟ್ಟಬಹುದಿತ್ತು, 1 ಡಿಗ್ರಿ ಮುಗಿಸಬಹುದಿತ್ತು. ಆದರೆ ನಾವು ಸ್ಕ್ರಾಲ್ ಮಾತ್ರ ಮಾಡುತ್ತೇವೆ. ಸಮಯ ಕಳೆದುಕೊಳ್ಳುವವನು ಕೊನೆಗೆ ಜೀವನವನ್ನೇ ಕಳೆದುಕೊಳ್ಳುತ್ತಾನೆ. ಅಭ್ಯಾಸ 4, ತಪ್ಪು ಜನರ ಜೊತೆ ಸಮಯ ಕಳೆಯುವುದು. ನಿಮ್ಮ ಭವಿಷ್ಯ. ನೀವು ಹೆಚ್ಚು ಸಮಯ ಕಳೆಯುವ 5 ಜನರ ಸರಾಸರಿ. ಯಾವಾಗಲೂ ನೆಗೆಟಿವ್ ಮಾತು, ಗಾಸಿಪ್, ಸೋಮಾರಿತನ, ಕುಡಿಯುವುದು, ಇತರರನ್ನು ಕೆಳಗಿಳಿಯುವುದು. ಇಂತಹ ಜನರ ಜೊತೆ ಇದ್ದರೆ ನೀವು ನಿಧಾನವಾಗಿ ಅವರಂತೆಯೇ ಆಗುತ್ತೀರಿ. 1 ಕಲ್ಲಿದ್ದಲು ತುಂಡನ್ನು ಬಿಳಿ ಬಟ್ಟೆಯ ಮೇಲೆ ಇಟ್ಟರೆ ಬಟ್ಟೆ ಕಪ್ಪಾಗುತ್ತದೆ, ಆದರೆ ಬಟ್ಟೆ ಕಲ್ಲಿದ್ದಲನ್ನು ಬಿಳಿಯಾಗಿಸಲು ಸಾಧ್ಯವಿಲ್ಲ. ಸಂಗತಿ ನಿಮ್ಮ ಜೀವನವನ್ನು ರೂಪಿಸುತ್ತದೆ. ಅಭ್ಯಾಸ 5, ನಿಮ್ಮನ್ನೇ ಇತರರ ಜೊತೆ ಕಂಪೇರ್ ಮಾಡುವುದು. ಸೋಷಿಯಲ್ ಮೀಡಿಯಾ ತೆರೆದರೆ ಎಲ್ಲರೂ ಖುಷಿಯಾಗಿರುವಂತೆ ಕಾಣುತ್ತಾರೆ, ಎಲ್ಲರೂ ಶ್ರೀಮಂತರಂತೆ ಕಾಣುತ್ತಾರೆ, ಎಲ್ಲರೂ ಯಶಸ್ವಿಗಳಂತೆ ಕಾಣುತ್ತಾರೆ, ಆದರೆ ಅದು ರಿಯಾಲಿಟಿ ಅಲ್ಲ. ನೀವು ಇತರರ ಹೈಲೈಟ್ ರೀಲ್ ಅನ್ನು ನಿಮ್ಮ ರಿಯಲ್ ಲೈಫ್ ಜೊತೆ ಕಂಪೇರ್ ಮಾಡುತ್ತಿದ್ದೀರಿ. ಅದರಿಂದ ಸ್ಟ್ರೆಸ್ ಬರುತ್ತದೆ, ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆಯಾಗುತ್ತದೆ, ಜೀವನದ ಸಂತೋಷವೇ ಕಳೆದು ಹೋಗುತ್ತದೆ. ನಿನ್ನೆ ಇದ್ದ ನಿಮ್ಮಿಗಿಂತ ಇಂದು ಸ್ವಲ್ಪ ಉತ್ತಮರಾಗುವುದು, ಅದೇ ನಿಜವಾದ ಯಶಸ್ಸು. ಅಭ್ಯಾಸ 6, ಸೋಲಿನ ಭಯ. ಫಿಯರ್ ಆಫ್ ಫೇಲಿಯರ್. ಜೀವನದಲ್ಲಿ ಅನೇಕರನ್ನು ಸೋಲಿಸುವುದಿಲ್ಲ, ಸೋಲುವ ಭಯವೇ ಸೋಲಿಸುತ್ತದೆ. ಒಬ್ಬ ಯುವಕನಿಗೆ ದೊಡ್ಡ ಬಿಸ್ನೆಸ್ ಮಾಡುವ ಕನಸಿತ್ತು. ಎಲ್ಲ ಪ್ಲಾನ್ ಮಾಡಿದ್ದ, ಆದರೆ ಒಂದು ಪ್ರಶ್ನೆ ಅವನನ್ನು ನಿಲ್ಲಿಸಿತು. ನಾನು ಫೇಲ್ ಆದರೆ? ಅವನು ಆರಂಭವೇ ಮಾಡಲಿಲ್ಲ. 10 ವರ್ಷಗಳ ನಂತರ ಅದೇ ಐಡಿಯಾ ಬಳಸಿ ಮತ್ತೊಬ್ಬ ವ್ಯಕ್ತಿಯಾಗಿ ಕೋಟಿ ಸಂಪಾದಿಸಿದ. ಆಗ ಅವನಿಗೆ ಗೊತ್ತಾಯಿತು, ತಾನು ಸೋತಿಲ್ಲ, ಆರಂಭಿಸದೇ ಇದ್ದದ್ದರಿಂದ ಜೀವನವನ್ನು ಕಳೆದುಕೊಂಡ. ನಾನು ಚಿಕ್ಕವರಿದ್ದಾಗ ನಡೆಯಲು ಕಲಿತದ್ದು ಹೇಗೆ? 100 ಬಾರಿ ಬಿದ್ದು. ಯಾರೂ ಆಗ ಬೀಳಬೇಡ ಎಂದು ಹೇಳಲಿಲ್ಲ, ಆದರೆ ದೊಡ್ಡವರಾದ ಮೇಲೆ ಒಮ್ಮೆ ಸೋಲುವ ಭಯಕ್ಕೆ ಬದುಕನ್ನು ನಿಲ್ಲಿಸುತ್ತೇವೆ. ನಕ್ಷತ್ರ ಚಿಹ್ನೆ ಪ್ರಯತ್ನ ಮಾಡುವವನು ಕೆಲವೊಮ್ಮೆ ಸೋಲುತ್ತಾನೆ, ಪ್ರಯತ್ನ ಮಾಡುವವನು ಯಾವಾಗಲೂ ಸೋತವನಾಗಿ ಉಳಿಯುತ್ತಾನೆ. ನಕ್ಷತ್ರ ಚಿಹ್ನೆ
ಮಾಡಲು ಸಮಯವಿಲ್ಲ, ನೀರು ಕುಡಿಯಲು ಸಮಯವಿಲ್ಲ. ದೇಹವನ್ನು ಯಂತ್ರದಂತೆ ಸರಿಯಾಗಿ ನೋಡಿಕೊಂಡರೆ ದಶಕಗಳ ಕಾಲ ಕೆಲಸ ಮಾಡಿದ್ದರೆ, ಇಲ್ಲದಿದ್ದರೆ ಚಿಕ್ಕ ವಯಸ್ಸಿನಲ್ಲೇ ಸಮಸ್ಯೆಗಳು ಶುರುವಾಗುತ್ತವೆ. ಪ್ರತಿದಿನ 30 ನಿಮಿಷ ವಾಕಿಂಗ್, ಸ್ವಲ್ಪ ಹೆಲ್ದಿ ಫುಡ್, 7 ರಿಂದ 8 ಗಂಟೆ ನಿದ್ರೆ. ಈ ಚಿಕ್ಕ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಅಭ್ಯಾಸ 8, ಯಾವಾಗಲೂ ದೂರು ಹೇಳುವುದು. ಕಂಪ್ಲೇನಿಂಗ್. ಕೆಲವರಿಗೆ ಯಾವ ವಿಷಯದಲ್ಲೂ ಕಂಪ್ಲೇಂಟ್. ಸರ್ಕಾರ ತಪ್ಪು, ಬಾಸ್ ತಪ್ಪು, ಕುಟುಂಬ ತಪ್ಪು, ಸಮಾಜ ತಪ್ಪು, ಅದೃಷ್ಟ ತಪ್ಪು. ಆದರೆ ತಾವು ಮಾತ್ರ ಯಾವತ್ತೂ ತಪ್ಪಲ್ಲ. ಈ ಮನಸ್ಥಿತಿ ಜೀವನವನ್ನು ನಿಧಾನವಾಗಿ ನಾಶ ಮಾಡುತ್ತದೆ. ಒಂದು ಸಮಸ್ಯೆ ಬಂದಾಗ 2 ಆಯ್ಕೆಗಳಿವೆ. 1, ದೂರು ಹೇಳುವುದು. 2ನೇದು, ಪರಿಹಾರ ಹುಡುಕುವುದು. ಯಶಸ್ವಿಗಳು 2ನೇ ದಾರಿಯನ್ನು ಆಯ್ಕೆ ಮಾಡುತ್ತಾರೆ. ದೂರು ಹೇಳುವುದರಿಂದ ಯಾವ ಸಮಸ್ಯೆಯೂ ಬಗೆಹರಿಯುವುದಿಲ್ಲ, ಕ್ರಿಯೆಯಿಂದ ಮಾತ್ರ ಬದಲಾಗುತ್ತದೆ. ಅಭ್ಯಾಸ 9, ಕಲಿಯುವುದನ್ನು ನಿಲ್ಲಿಸುವುದು. ಶಾಲೆ ಮುಗಿದ ಮೇಲೆ ಬಹಳ ಜನರಿಗೆ ಅನಿಸುತ್ತದೆ ಕಲಿಯುವುದು ಮುಗಿಯಿತು ಎಂದು. ಆದರೆ ನಿಜವಾದ ಶಿಕ್ಷಣ ಅಲ್ಲಿಂದಲೇ ಆರಂಭವಾಗುತ್ತದೆ. ಪ್ರತಿದಿನ ಹೊಸ ಸ್ಕಿಲ್ ಕಲಿಯುವವನು ಯಾವತ್ತೂ ಮುಂದೆ ಹೋಗುತ್ತಾನೆ. ಹೊಸ ವಿಷಯಗಳನ್ನು ಕಲಿಯದವನು ಒಂದೇ ಜಾಗದಲ್ಲಿ ನಿಂತಿರುತ್ತಾನೆ. ಪ್ರತಿದಿನ ಕೇವಲ 20 ನಿಮಿಷ ಪುಸ್ತಕ ಓದಿದರು 1 ವರ್ಷದಲ್ಲಿ ಹಲವಾರು ಪುಸ್ತಕಗಳು ಮುಗಿಯುತ್ತವೆ. ಆ ಜ್ಞಾನ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಈ ಜಗತ್ತಿನಲ್ಲಿ ಬದಲಾವಣೆಗೆ ಹೊಂದಿಕೊಳ್ಳುವವರೇ ಬದುಕುತ್ತಾರೆ. ಕಲಿಯುವುದನ್ನು ನಿಲ್ಲಿಸಿದ ಕ್ಷಣದಿಂದ ಬೆಳವಣಿಗೆಯೂ ನಿಲ್ಲುತ್ತದೆ. ಅಭ್ಯಾಸ 10, ನಿಮ್ಮ ಮೇಲೆ ನಂಬಿಕೆ ಇಲ್ಲದಿರುವುದು. ಇದು ಎಲ್ಲ ಅಭ್ಯಾಸಗಳಿಗಿಂತ ಅಪಾಯಕಾರಿ. ಒಬ್ಬ ವ್ಯಕ್ತಿಗೆ ಟ್ಯಾಲೆಂಟ್ ಇರಬಹುದು, ನಾಲೆಜ್ ಇರಬಹುದು, ಆಪರ್ಚುನಿಟಿ ಇರಬಹುದು. ಆದರೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದಿದ್ದರೆ ಅವನು ಯಾವುದನ್ನು ಸಾಧಿಸಲಾರ. ಒಂದು ಸಣ್ಣ ಬೀಜ ನಾನು ದೊಡ್ಡ ಮರವಾಗುತ್ತೇನೆ ಎಂದು ನಂಬಿದ್ದರೆ ಅದು ಎಂದಿಗೂ ಬೆಳೆಯುವುದಿಲ್ಲ. ನೀವು ನಿಮ್ಮ ಬಗ್ಗೆ ಏನು ನಂಬುತ್ತೀರೋ ಅದೇ ನಿಮ್ಮ ಜೀವನವಾಗುತ್ತದೆ. ಯಾವಾಗಲೂ ನನಗೆ ಆಗಲ್ಲ, ನಾನು ಸಾಕಾಗಲ್ಲ, ನಾನು ಲಭ್ಯಲ್ಲ ಎಂದು ಹೇಳುತ್ತಾ ಹೋದರೆ ಮನಸ್ಸು ಅದರಲ್ಲಿ ನಿಜಗಳು ನಂಬುತ್ತದೆ. ಅದರ ಬದಲು ಪ್ರತಿದಿನ ನಕ್ಷತ್ರ ಚಿಹ್ನೆ, ನಾನು ಕಲಿಯುತ್ತೇನೆ, ನಾನು ಬೆಳೆಯುತ್ತೇನೆ, ನಾನು ಸಾಧಿಸುತ್ತೇನೆ. ನಕ್ಷತ್ರ ಚಿಹ್ನೆ ಈ 3 ವಾಕ್ಯಗಳು ನಿಧಾನವಾಗಿ ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸುತ್ತದೆ. ಕೊನೆಯ ಸಂದೇಶ, ಈ 10 ಅಭ್ಯಾಸಗಳನ್ನು ನಿಮ್ಮಲ್ಲಿ ಕೆಲವು ಇರಬಹುದು, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಅವುಗಳ ಜೊತೆ ಬದುಕುತ್ತಾ ಹೋಗುವುದು ಮಾತ್ರ ದೊಡ್ಡ ತಪ್ಪು. ಒಂದು ದಿನದಲ್ಲಿ ಜೀವನ ಬದಲಾಗುವುದಿಲ್ಲ, ಆದರೆ ಒಂದು ದಿನ ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರ ಸಂಪೂರ್ಣ ಜೀವನವನ್ನು ಬದಲಾಯಿಸಬಹುದು. ಇಂದಿನಿಂದ ಒಂದೇ ಒಂದು ಕೆಟ್ಟ ಅಭ್ಯಾಸವನ್ನು ಬಿಡಿ, ಅದರ ಜಾಗದಲ್ಲಿ ಒಂದು ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿ. 1 ವರ್ಷದ ನಂತರ ಇಂದು ಇದ್ದ ವ್ಯಕ್ತಿ ಮತ್ತು ಆಗಿನ ವ್ಯಕ್ತಿ ಒಂದೇ ಆಗಿರುವುದಿಲ್ಲ. ನೆನಪಿರಲಿ, ನಕ್ಷತ್ರ ಚಿಹ್ನೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದು ನಿಮ್ಮ ಅದೃಷ್ಟವನ್ನು. ನಿಮ್ಮ ಪ್ರತಿದಿನದ ಅಭ್ಯಾಸಗಳು. ನಕ್ಷತ್ರ ಚಿಹ್ನೆ. ಈ ವಿಡಿಯೋದಲ್ಲಿ ಹೇಳಿದ 10 ಅಭ್ಯಾಸಗಳಲ್ಲಿ ಯಾವ ಅಭ್ಯಾಸ ನಿಮ್ಮ ಜೀವನದಲ್ಲಿ ಇದೆ ಅದನ್ನು ಕಾಮೆಂಟ್ನಲ್ಲಿ ಪ್ರಾಮಾಣಿಕವಾಗಿ ಬರೆಯಿರಿ. ಈ ರೀತಿಯ ಜೀವನ ಬದಲಾಯಿಸುವ ಬುದ್ಧನ ಜ್ಞಾನ, ಯಶಸ್ಸಿನ ರಹಸ್ಯಗಳು ಮತ್ತು ಮನಸ್ಸನ್ನು ಬಲಪಡಿಸುವ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೀವನವನ್ನು ಬದಲಾಯಿಸುವ ಅಭ್ಯಾಸಗಳು ಪಾರ್ಟ್ 2 ಬೇಕಿದ್ದರೆ ಕಾಮೆಂಟ್ನಲ್ಲಿ ಪಾರ್ಟ್ 2 ಎಂದು ಬರೆಯಿರಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.